ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SM ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ತಡ ಮಾಡದೆ ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಒಬ್ಬ ಹುಡುಗ ಮತ್ತು ಹುಡುಗಿ ಇಬ್ಬರು ಒಟ್ಟಿಗೆ ಆಟವಾಡುತ್ತಿದ್ದರು. ಹುಡುಗನ ಬಳಿ ಗೋಲಿಗಳ ಸಂಗ್ರಹವಿತ್ತು. ಹಾಗೆಯೇ ಹುಡುಗಿ ತನ್ನೊಂದಿಗೆ ಕೆಲವು ಸಿಹಿ ತಿಂಡಿಗಳನ್ನು ಹೊಂದಿದ್ದಳು. ಆಗ ಹುಡುಗ ಹುಡುಗಿಗೆ ಹೇಳಿದ, ನೀನು ನನಗೆ ಸಿಹಿ ತಿಂಡಿಗಳನ್ನು ಕೊಡು, ನಾನು ನಿನಗೆ ನನ್ನ ಎಲ್ಲ ಗೋಲಿಗಳನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಹುಡುಗಿ ಒಪ್ಪಿಕೊಂಡಳು. ಹುಡುಗ ಗೋಲಿಗಳನ್ನು ನೀಡುವಾಗ ದೊಡ್ಡ ಮತ್ತು ಸುಂದರವಾದ ಗೋಲಿಗಳನ್ನು ಪಕ್ಕಕ್ಕೆ ಏರಿಸಿ ಉಳಿದವುಗಳನ್ನು ಹುಡುಗಿಗೆ ಕೊಟ್ಟನು. ಆದರೆ ಆ ಹುಡುಗಿ ತಾನು ಕೊಟ್ಟ ಮಾತಿನಂತೆ ತನ್ನ ಎಲ್ಲ ಸಿಹಿ ತಿಂಡಿಗಳನ್ನು ಅವನಿಗೆ ಕೊಟ್ಟಳು. ಆ ರಾತ್ರಿ ಹುಡುಗಿ ಶಾಂತವಾಗಿ ಮಲಗಿದಳು. ಆದರೆ ಹುಡುಗನಿಗೆ ನಿದ್ದೆ ಬರಲಿಲ್ಲ. ಏಕೆಂದರೆ ಆ ಹುಡುಗ ರಾತ್ರಿ ಯೋಚನೆ ಮಾಡ್ತಾ ಇದ್ದ, ನಾನು ಗೋಲಿಗಳನ್ನು ನೀಡುವಾಗ ಸುಂದರವಾದವುಗಳನ್ನ ಮರೆಮಾಚಿದ ರೀತಿಯಲ್ಲಿ ಅವಳು ಕೂಡ ಸಿಹಿ ತಿಂಡಿಗಳನ್ನ ಮರೆಮಾಚಿದಳೆ ಎಂದು ಅವನು ಆಶ್ಚರ್ಯಪಡುತ್ತಾನೆ. ಈ ಕಥೆಯಿಂದ ನಮಗೇನು ಅರ್ಥವಾಗುತ್ತದೆ ಎಂದರೆ, ನೀವು ಸಂಬಂಧದಲ್ಲಿ 100% ನೀಡದಿದ್ದರೆ ಇನ್ನೊಬ್ಬ ವ್ಯಕ್ತಿಯು ಅವನ ಅಥವಾ ಅವಳಿಗೆ 100% ನೀಡಿದ್ದಾನೆ ಎಂದು ನೀವು ಯಾವಾಗಲೂ ಅನುಮಾನಿಸುತ್ತೀರಿ. ಇದು ಪ್ರೀತಿ, ಸ್ನೇಹ, ಉದ್ಯೋಗದಾತ, ನೌಕರರ ಸಂಬಂಧದಂತಹ ಯಾವುದೇ ಸಂಬಂಧಕ್ಕೆ ಅನ್ವಯಿಸುತ್ತದೆ. ನೀವು ಮಾಡುವ ಪ್ರತಿಯೊಂದಕ್ಕೂ ನಿಮ್ಮ 100% ನೀಡಿ ಅಥವಾ ಸಂಪೂರ್ಣವಾಗಿ ನಂಬಿಕೆ ಇಡಿ ಮತ್ತು ಹುಡುಗಿಯಂತೆ ಶಾಂತವಾಗಿ ನಿದ್ರೆ ಮಾಡಿ. ಸರಳವಾಗಿ ಹೇಳಬೇಕಂದ್ರೆ, ನಾವು ಯಾವುದೇ ಸಂಬಂಧದಲ್ಲಿ 100% ಪ್ರಾಮಾಣಿಕತೆ ನೀಡದಿದ್ದರೆ ಎದುರಿನ ವ್ಯಕ್ತಿಯು ಸಹ 100% ನಿಷ್ಠೆಯಿಂದ ಇದ್ದಾನೋ ಇಲ್ಲವೋ ಎಂಬ ಅನುಮಾನ ಸದಾ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಈ ತತ್ವವು ಪ್ರೀತಿಯಲ್ಲಿ, ಸ್ನೇಹದಲ್ಲಿ, ಕೆಲಸದ ಸಂಬಂಧದಲ್ಲಿ ಎಲ್ಲ ಕಡೆಯೂ ಅನ್ವಯಿಸುತ್ತದೆ. ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ 100% ಪ್ರಾಮಾಣಿಕತೆ ನೀಡಿದರೆ ನಮ್ಮ ಮನಸ್ಸಿಗೆ ಯಾವ ಅನುಮಾನಗಳು ಬರುವುದಿಲ್ಲ. ಶಾಂತಯುತವಾಗಿ ನಿದ್ರೆ ಮಾಡಬಹುದು, ಅಂದ್ರೆ ನೆಮ್ಮದಿಯಿಂದ ಇರಬಹುದು.